ಸನ್ಮಾನ್ಯ ಅಧ್ಯಕ್ಷರೇ, 1901ನೇ ಪ್ರಶ್ನೆಯನ್ನು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲಾಭಿವೃದ್ಧಿ ಉದ್ಯಮಶೀಲತಾ ಜೀವನೋಪಾಯ ಸಚಿವರನ್ನು ಕೇಳಲು ಬಯಸುತ್ತೇನೆ. ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಬಹುಶಃ ಸಚಿವರು ಡಾಕ್ಟರು ಅದಾರ ಮತ್ತು ನಮ್ಮ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ದಂಥವರು. ಬಹುಶಃ ಇದರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಲ್ಲಿ ಇರ್ತಕ್ಕಂಥ ಸಮಸ್ಯೆ 6,000 ಕಾರ್ಮಿಕರು ಹಟ್ಟಿ ಚಿನ್ನಗಣಿಯಲ್ಲಿ ರಾತ್ರಿ ಮತ್ತು ಹಗಲು ಕೆಲಸವನ್ನು ಮಾಡ್ತಿದ್ದಾರೆ. 6,000 ವರ್ಕರ್ಸ್ಗಳ ಕಾರ್ಮಿಕರಿಗೆ ಒಂದು ಹೃದಯಘಾತ ಆದಾಗ ಕೂಡ ಎಲ್ಲಿ ಬೇರೆ ಅಲ್ಲಿ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವ ಆಸ್ಪತ್ರೆಗಳು ಇಲ್ಲ. ಬೆಳಗಾಂ ಆಸ್ಪತ್ರೆಯನ್ನು ಒಂದು ಮರ್ಜ್ ಮಾಡ್ಕೊಂಡಿದ್ದಾರೆ, ಒಂದು ಬೆಂಗಳೂರು ಆಸ್ಪತ್ರೆಯಲ್ಲಿ ಮರ್ಜ್ ಮಾಡ್ಕೊಂಡಿದ್ದಾರೆ. ಏನಾದರೂ ಅಲ್ಲಿ ಹೃದಯಘಾತ ಆದರೆ ಕಾರ್ಮಿಕರಿಗೆ ಒಂದು 100 ಕಿಲೋಮೀಟರ್ ಹೋಗಬೇಕು. ಎಷ್ಟೋ ಜನ 100 ಕಿಲೋಮೀಟರ್ ಪ್ರಯಾಣ ಮಾಡೋದ್ರಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಅಧ್ಯಕ್ಷರೇ, ಇದ್ರ ಸಮಸ್ಯೆ ಹೆಂಗಿದೆ ಅಂದರೆ, ಹಟ್ಟಿ ಚಿನ್ನದ ಗಣಿಯಲ್ಲಿ ಕಾರ್ಮಿಕರ ಸಮಸ್ಯೆ ಹೆಂಗಿದೆ ಅಂದರೆ, ರಾತ್ರಿ ಹಗಲು ಅವರು ಅಂಡರ್ಗ್ರೌಂಡಲ್ಲಿ ಕೆಲಸ ಮಾಡಬೇಕು, ಡೇ ಆ್ಯಂಡ್ ನೈಟು. ಮೊನ್ನೆ ಮಹರ್ಷಿ ವಾಲ್ಮೀಕಿಯವರ ಶ್ರೀಗಳು ಅಲ್ಲಿ ಪ್ರಸನ್ನಾನಂದಪುರಿ ಮಹರ್ಷಿಗಳಿಗೆ ಹೃದಯಘಾತವಾಯಿತು. ಅದು ಎಲ್ಲಾಯ್ತು ಗೊತ್ತಾ? ಹಟ್ಟಿ ಚಿನ್ನದ ಗಣಿ ಗೆಸ್ಟ್ ಹೌಸಲ್ಲಿ ಆಯಿತು. ಒಂದು ಧಾರ್ಮಿಕ ಇಲಾಖೆ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಹಟ್ಟಿ ಚಿನ್ನದ ಗಣಿಗೆ ಆಗಮಿಸಿದ್ರು. ಅದು ನಮ್ಮ ದೇವತೆ ಕಾರ್ಯಕ್ರಮದಲ್ಲಿ, ಮನೆ ಕುಲ ದೇವತೆ ಕಾರ್ಯಕ್ರಮದಲ್ಲಿ ಶ್ರೀ ವೀರನಾಗಮ್ಮ ದೇವಿಯ ಮಂದಿರವನ್ನು ಕಟ್ಟಿ ಮೂರ್ತಿ ಸ್ಥಾಪನೆ ಮಾಡುವಾಗ ಆ ಒಂದು ಧಾರ್ಮಿಕ ಕಾರ್ಮಿಕ ಆಗಮಿಸಿದ ಸಂದರ್ಭದಲ್ಲಿ ಅವರಿಗೆ ಹೃದಯಘಾತವಾಯಿತು. ಹಟ್ಟಿ ಚಿನ್ನದ ಗಣಿಯಲ್ಲಿ ಯಾವುದೇ ಒಂದು ಮೆಡಿಸಿನ್ ಕೂಡ ಸಿಗಲಿಲ್ಲ. ಅಲ್ಲಿ ನೋಡಿಕೊಳ್ತಕ್ಕಂಥ ಡಾಕ್ಟರ್ ಕೂಡ ಇರಲಿಲ್ಲ. ತಾತ್ಕಾಲಿಕ ಒಂದು ಸಲಾನ್ ಹಚ್ಚಿಗೆ ರಾಯಚೂರಿಗೆ ಕಳಿಸಿದ್ರು. ಇಲ್ಲಿ ಡಾಕ್ಟರ್ ಸಚಿವರು ಹೇಳ್ತಾ ಇದ್ದಾರೆ, ಅಲ್ಲಿ ರಾಜೀವ್ ಗಾಂಧಿ ಮಲ್ಟಿಪಲ್ ಸ್ಪೆಷಲ್ ಹಾಸ್ಪಿಟಲ್ ಇದೆ ಅಂತ. ಆ ರಾಯಚೂರಲ್ಲಿ ಕೂಡ ನೋಡೋಕ್ಕಾಗಲಿಲ್ಲ. ಅವ್ರನ್ನ ಹೈದರಾಬಾದ್ಗೆ ಶಿಫ್ಟ್ ಮಾಡಿದ್ರು ರಾತ್ರಿನೇ. ಏನಾಯ್ತು, ಏನೋ ದೇವ್ರ ಪುಣ್ಯದಿಂದ ಅವ್ರು ಉಳಿದು ಬಂದರು. ಭಗವಂತ ಅವರು ಶ್ರೀಗಳಿದ್ರು, ದೇವರ ಆಶೀರ್ವಾದ, ಅವರು ಉಳಿದು ಬಂದರು. ಇವತ್ತು ಏನಾಗಿದೆ ಸಾರ್ವಜನಿಕರಿಗೆ ಅಂದರೆ, ಕಾರ್ಮಿಕರ ಜೊತೆಯಲ್ಲಿ ಇಡೀ ಸಾರ್ವಜನಿಕರಿಗೆ ಕೂಡ ತೊಂದರೆ ಆಗ್ತಾ ಇದೆ. ಅಲ್ಲಿ ಇವತ್ತು ಏನು ಸರ್ಕಾರ ₹1 ಖರ್ಚು ಮಾಡೋದು ಬೇಕಾಗಿಲ್ಲ. ಅಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿ ಪ್ರತಿ ವರ್ಷ 1,000 ಕೋಟಿ ರೂಪಾಯಿ ಇನ್ಕಮ್ ಆಗ್ತಕ್ಕಂಥ ಒಂದು ಚಿನ್ನದ ಗಣಿ ಕಂಪನಿ ಇದೆ. ಇಡೀ ರಾಷ್ಟ್ರಕ್ಕೆ ಚಿನ್ನ ಸಪ್ಲೈ ಮಾಡ್ತಕ್ಕಂಥ ಏಕೈಕ ಚಿನ್ನದ ಗಣಿ ಇದೆ. ಸಾವಿರಾರು ಕೋಟಿ ಲಾಭ ಇದೆ. ಆಗ ಅಲ್ಲಿ ದುಡ್ಡಿದೆ, ಹಣ ಇದೆ. 1,000 ಕೋಟಿ 1,100 ಕೋಟಿ ಟೆಂಡರ್ ಕರೆದು ಒಳಚರಂಡಿ ಅಲ್ಲಿ ಚರಂಡಿ ಮಾಡ್ತಕ್ಕಂಥದ್ದು, ರಸ್ತೆಗಳು ಮಾಡ್ತಕ್ಕಂಥದ್ದು ಟೆಂಡರ್ ಕರಿತೀರಿ. ಒಂದು ಆಸ್ಪತ್ರೆ ಕಟ್ಟೋದಕ್ಕೆ ಒಂದು ಆದೇಶ ಮಾಡಿದೀಗ ಹಟ್ಟಿ ಚಿನ್ನದ ಗಣಿಗೆ. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಹಾಸ್ಪಿಟಲ್ ಕಟ್ಟಿದ್ರೆ ಸಾರ್ವಜನಿಕರಿಗೂ ಒಳ್ಳೇದಾಗುತ್ತೆ, ರಾಜ್ಯದ ಕಾರ್ಮಿಕರಿಗೂ ಒಳ್ಳೇದಾಗುತ್ತೆ ಅಂತ ಒಂದು ಅವಶ್ಯಕ ಆದೇಶ ಮಾಡಬೇಕು ಸಚಿವರು. ಇದನ್ನ ಸೀರಿಯಸ್ ಆಗಿ ಅಧ್ಯಕ್ಷರೇ, ನಮ್ಮ ಮಾನ್ಯ ಸದಸ್ಯರು ಕಳಕಳಿಯಿಂದ ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿ ಲಿಂಗಸೂರಲ್ಲಿ ಅವರು ಒಂದು ಕಾರ್ಡಿಯಾಕ್ ಸೆಂಟ್ರನ್ನು ಓಪನ್ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಾವೀಗಾಗಲೇ ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ತಾಲೂಕಾ ಮಟ್ಟದಲ್ಲಿ ನಿಜ ಇರ್ಬೋದು, ಆದರೆ ಒಂದು ಕಾರ್ಡಿಯಾಕ್ ಸೆಂಟ್ರನ್ನು ನಾವು ನಡೆಸಿದರೆ ಅಲ್ಲಿ ನಮಗೆ ಈಗಾಗಲೇ ನಾವು ಒಪೆಕ್ ಆಸ್ಪತ್ರೆಯಲ್ಲಿ ನಾವು ಕ್ಯಾತ್ ಲ್ಯಾಬನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇಲ್ಲಿವರೆಗೆ ನಾನು ಅಂಕಿಅಂಶನೂ ಕೂಡ ಕೊಟ್ಟಿದ್ದೀನಿ ಅವರಿಗೆ. ಸುಮಾರು ಆ್ಯಂಜಿಯೋಗ್ರಾಮ್ಸು ಆ್ಯಂಜಿಯೋಪ್ಲಾಸ್ಟೀಸು ಆಗ್ತಾ ಇದೆ. ಅಲ್ಲಿ ಸುಮಾರು 761 ಕಳೆದ ವರ್ಷ ಆ್ಯಂಜಿಯೋಗ್ರಫಿ ಆದರೆ ಆ್ಯಂಜಿಯೋಪ್ಲಾಸ್ಟಿ 199 ಆ್ಯಂಜಿಯೋಪ್ಲಾಸ್ಟಿ ಆಗಿದೆ. ಅಲ್ಲಿ ಇನ್ನೂ CTVS ಇಲ್ಲ, ಅಂದರೆ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಲಿಂಗಸೂರಲ್ಲಿ ಅವ್ರು ಹೇಳ್ತಾರೆ, ಅವರೇ ಅಧ್ಯಕ್ಷರಿದ್ದರು ಹಟ್ಟಿ ಚಿನ್ನದ ಗಣಿದು, ನೀವು ಅಲ್ಲಿ ಆಸ್ಪತ್ರೆ ಮಾಡಬೇಕು ಅಂತಂದರೆ ಮಾನ್ಯ ಅಧ್ಯಕ್ಷರೇ, ನೀವು ಒಂದು ಏನಾದರೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ಬೋದು. ಬಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತಾಲೂಕಾ ಮಟ್ಟದಲ್ಲಿ ಮಾಡೋದು ಸಸ್ಟೈನೇಬಲ್ ಆಗಲ್ಲ. ಯಾಕಂದರೆ ಕಾರ್ಡಿಯಾಲಜಿಸ್ಟ್ ಬರಬೇಕು, DM ಕಾರ್ಡಿಯಾಲಜಿ ಮಾಡಿದವರು ಅಲ್ಲಿ ಬಂದು ತಾಲೂಕಾ ಪ್ಲೇಸಲ್ಲಿ ನೀವು ಆಸ್ಪತ್ರೆ ನಡೆಸೋದು ಕಷ್ಟ ಆಗುತ್ತೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಅದು ಅವರು ಹೇಳ್ತಾ ಇದ್ದಾರೆ. ನಾನು ಆ ಅಧ್ಯಕ್ಷರ ಜೊತೆ ಮಾತಾಡಿ ನೋಡ್ತೀನಿ. ಯಾಕಂದರೆ ನಮ್ಮ ಹಟ್ಟಿ ಚಿನ್ನದ ಗಣಿದ ಅಧ್ಯಕ್ಷರಿದ್ದಾರೆ, ಅವ್ರು ಏನಾದರೂ ಅದಕ್ಕೆ ಹಣ ಒದಗಿಸ್ಲಿಕ್ಕೆ ಸಾಧ್ಯ ಇದೆಯಾ? ಏನಂದರೆ ಅಲ್ಲಿ ಒಂದು ಹಾಸ್ಪಿಟಲ್ ಮಾಡೋಕ್ಕೆ ಏನೇನು ಫೆಸಿಲಿಟಿ, ನಾನು ಇದೇ ಕಾರ್ಡಿಯಾಲಜಿನೇ ಮಾಡ್ತೀವಿ ಅಂತ ಹೇಳಲ್ಲ. ಅಲ್ಲಿ ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರಿದ್ದಾರೆ, ಅದೊಂದು ಒಳ್ಳೆ ಒಂದು ಇಂಡಸ್ಟ್ರಿ ಇದೆ. ಅದು ಅಲ್ಲಿ ಇಂಪ್ರೂವ್ ಮಾಡಬೇಕು ಹೆಲ್ತ್ ಫೆಸಿಲಿಟಿ ಅನ್ನೋದಕ್ಕೆ ನಂದು 2 ಮಾತಿಲ್ಲ. ಅದಕ್ಕೆ ನಾನು ಅವ್ರ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಅಲ್ಲಿಂದ ಅವ್ರು ಏನು ಕೊಡೋಕ್ಕೆ ಸಾಧ್ಯ ಇದೆ ಅದನ್ನು ಚರ್ಚೆ ಮಾಡಿ ನಾನು ಪರಿಶೀಲನೆ ಮಾಡೋದು. ಸನ್ಮಾನ್ಯ ಅಧ್ಯಕ್ಷರೇ, ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ. ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸಚಿವರಿಗೆ, ಅವರಿಗೆಲ್ಲ ಅನುಭವ ಇದೆ. ನಾನು ಹೇಳ್ತಕ್ಕಂಥದ್ದಿಷ್ಟೇ, ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇರ್ತಕ್ಕಂಥ ಸಮಸ್ಯೆನೇ ಬೇರೆ. ಲಿಂಗಸೂರು ತಾಲೂಕಿನಲ್ಲಿ ಹಟ್ಟಿ ಚಿನ್ನದ ಕಾರ್ಮಿಕರು ಇರೋದ್ರಿಂದ ಅಲ್ಲಿ ಅವಕಾಶ ಇದೆ. ಕಾರ್ಮಿಕರಿಗಾಗಿ ಅಲ್ಲಿ ಅವಕಾಶ ಕೊಟ್ಟಿದೆ ಅಂತಂದ್ರೆ ಹಟ್ಟಿ ಚಿನ್ನದ ಗಣಿತ ಹಣ ಇದೆ, ಇಲ್ಲಿ ಸಾಕಷ್ಟು ಲಾಭದಾಯಕ ಕಂಪನಿ ಇದೆ. ಆ ಕಂಪನಿಗೆ ನೀವೊಂದು ಆದೇಶ ಮಾಡಿ ಅಷ್ಟೇ.
ನಾನು ಅಲ್ಲಿ ಅಧ್ಯಕ್ಷರ ಜೊತೆ ಅದು ಇಂಡಿಪೆಂಡೆಂಟ್ ಕಂಪ್ನಿ ಇದೆ, ಅದಕ್ಕೊಬ್ರು ಅಧ್ಯಕ್ಷರಿದ್ದಾರೆ, ನಿಮ್ಗೆ ಗೊತ್ತಿದೆ, ನೀವು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರಿ. ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತೀನಿ ನಾನು. ಅಲ್ಲಿ ಆಸ್ಪತ್ರೆ ಸರ್ಕಾರ ನಿರ್ದೇಶನ ಕೊಟ್ಟರೆ ಕಂಪನಿ ಮಾಡ್ತಾ ಇದೆ. ಸರ್ಕಾರ 1100 ಕೋಟಿ ರೂಪಾಯಿ ಅಲ್ಲಿ ಟೆಂಡರ್ ಕರೀಲಿಕ್ಕೆ ಸರ್ಕಾರ ಅನುಮೋದನೆ ಕೊಟ್ಟಿದ್ದಾನೆ. ಅದಕ್ಕೆ ಈಗ ಅದು ರಸ್ತೆಗಳ ಚರಂಡಿ ಮಾಡ್ಲಿಕ್ಕೆ ಕರೆದಿರಿ, ಆಸ್ಪತ್ರೆ ಮಾಡಕ್ಕೆ ನಮ್ದೇನ್ ಅಭ್ಯಂತರ ಇಲ್ಲ. ಅವ್ರು ಏನ್ ಹೇಳ್ತಾರೆ, ಅವರೇ ಅಧ್ಯಕ್ಷರಿಗೆ ಅವ್ರು ಮಾಡ್ಬೋದಾಗಿತ್ತು. ಶಾಸಕರು ಅವ್ರು ಏನ್ ಹೇಳ್ತಾರೆ, ದುಡ್ಡಿದ್ರೆ ಆಸ್ಪತ್ರೆ ಬಿಲ್ಡಿಂಗ್ ಕಟ್ಬೋದು, ಅದು ನಡೆಸಬೇಕಲ್ಲ, ಅದ್ರ ಪ್ರಕಾರ ಹೇಳ್ತಾ ಇದ್ದಾರೆ. ಬಿಲ್ಡಿಂಗ್ ಕಟ್ಟಿದ ತಕ್ಷಣ ಆಸ್ಪತ್ರೆ ಆಗ್ತದಾ? ಆಸ್ಪತ್ರೆ ಯಾರಿಗೆ ಬಿಲ್ಡಿಂಗ್ ಯಾರಿಗೆ ಕಟ್ಬೋದು, ಅದು ನಡೆಸಬೇಕಂತ ಅವ್ರು ಆಲೋಚನೆ ಮಾಡ್ತಿದ್ದಾರೆ. ಕೂತ್ಕೊಂಡು ಮಾತಾಡಿ ಅದನ್ನು ನಡೆಸೋದಕ್ಕೆ ಅವಕಾಶ ಇದೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಹೇಳ್ತೀರಿ ಬಂದದ ಯಾರು ಇರುವುದಿಲ್ಲ, ಅವಕಾಶ ಇದೆ. ದಯಮಾಡಿ ನಾವು ಮನವಿ ಮಾಡ್ಕೊಳ್ತೀವಿ, ಮಾತಾಡಿ. ನಾವು ಮನವಿ ಜೊತೆ ಚರ್ಚೆ ಮಾಡಿ ಅಲ್ಲಿ ಏನು ಒಳ್ಳೆ ವ್ಯವಸ್ಥೆ ಮಾಡೋದಕ್ಕೆ ಏನ್ ಸಾಧ್ಯ ಇದೆ ಮಾಡ್ಲಿಕ್ಕೆ ಪ್ರಾಮಾಣಿಕ. ಮಂತ್ರಿ ಅವರೇ, ಅಲ್ಲಿ ತನಕ I&2 ಆಂಬ್ಯುಲೆನ್ಸ್ ಹಾಕಿ, ಆಲ್ ಫೆಸಿಲಿಟೀಸ್ ಇರುವಂತ 6,000 ಕಾರ್ಮಿಕರು, 6,000 ಜನ